ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಶಾಲೆಗಳು ಹಾಗೂ PU ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡ್ತಾರಲ್ಲ, ಅದಕ್ಕೆ ಆನ್ಲೈನ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅನ್ನೋದನ್ನು ನಿಮಗೆ ಈ ದಿನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯುಕ್ತರ ಕಚೇರಿಯಿಂದ ಒಂದು ಆದೇಶ ಕೂಡ ಬಂದಿದೆ. ಸೊ 10ನೇ ತಾರೀಕು 10ನೇ ತಿಂಗಳು 2024 ನಾವು ಉಚಿತವಾಗಿ ಬೇಕಾಗುವಂಥ ವಿದ್ಯುತ್ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ. ಸೊ ಅದರ ಬಗ್ಗೆ ಇವತ್ತಿನ ದಿನ ನಿಮಗೆ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ನಿಮಗೆ ಈ ಲಿಂಕ್ ಏನು ಕೊಟ್ಟಿದ್ದಾರೆ ಉಚಿತ ವಿದ್ಯುತ್ತನ್ನು ಪಡೆಯೋದಕ್ಕೆ ಈ ಲಿಂಕನ್ನು ಸರಿಯಾಗಿ ನೋಡ್ಕೋಬೇಕು ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ಒಂದು ಅಕ್ಷರ ಹೆಚ್ಚು ಕಮ್ಮಿ ಆದರೂ ಕೂಡ ಸರಿಯಾದ ಒಂದು ವಿಳಾಸಕ್ಕೆ ಹೋಗಲ್ಲ. ಸೊ ನಾನು 2-3 ಸತಿ ಟ್ರೈ ಮಾಡಿ ಹೆಚ್ಚು ಕಮ್ಮಿ ಆಗ್ತಾನೇ ಇದೆ. ಸೊ ಬನ್ನಿ, ಈ ಸತಿ ನಿಮ್ಮ ಮುಂದೆ ಟ್ರೈ ಮಾಡ್ತಾ ಹೋಗ್ತೀನಿ. ಮೊದಲು ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಲಿಂಕನ್ನು ನಾವು ಟೈಪ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ https ಇಕ್ಕಿ. ಸೊ ಜಾಗ್ರತೆಯಿಂದ ಹಾಕಿ. ಈಗಾಗಲೇ ನಾನು 2 ಬಾರಿ ಟ್ರೈ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಸೇವಾ ಸಿಂಧು ಒಂದೊಂದು ಡಾಟು ಕೂಡ ನೆನಪಿರಲಿ, ಸ್ಪೆಲ್ಲಿಂಗ್ಗಳು ಅಷ್ಟೇ. ಸರ್ವಿಸಸ್ ಸೇರಿಸ್ಬೇಕು ಮತ್ತು ಅಲ್ಲೊಂದು ಡಾಟ್ ಇರಬೇಕು. ಆನಂತರ ಕರ್ನಾಟಕ, ಅಲ್ಲೂ ಒಂದು ಡಾಟನ್ನು ಇಡಬೇಕಾಗುತ್ತೆ. ಒಂದು ಡಾಟ್ ಮಿಸ್ ಆದರೂ ಕೂಡ ಸರಿಯಾದ ಒಂದು ಲಿಂಕ್ಗೆ ಆ ವೆಬ್ಸೈಟ್ಗೆ ಹೋಗ್ತಾ ಇಲ್ಲ. ಸೊ gov.in. ಸೊ ಒಂದು ಬಾರ್ ಹಾಕಿದ್ದೀನಿ. ನಂತರ ಡೈರೆಕ್ಟ್ ಅಪ್ಲೈ 2 ಬಾರಿ ನಂದು ಹೆಚ್ಚು ಕಮ್ಮಿ ಆಗಿದೆ. ಅಪ್ಲೈನಲ್ಲಿ ನಾನು ಕ್ಯಾಪಿಟಲ್ ಲೆಟ್ರ್ ಬದಲು ಸ್ಮಾಲ್ ಲೆಟ್ರ್ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಹೋಗ್ತಿರಲಿಲ್ಲ. ಆಮೇಲೆ ಅಪ್ಲೈ ಆದಮೇಲೆ ಡಾಟ್ ಇಕ್ಕಿ, ಡೂ ಹಾಕಿ, ಒಂದು ಕ್ವಶನ್ ಮಾರ್ಕ್ ಹಾಕಿ, ಆಮೇಲೆ ಮತ್ತೆ ಸರ್ವಿಸ್ ID, ಇಲ್ಲಿ ಕ್ಯಾಪಿಟಲ್ ಲೆಟ್ರ್ I ಬರಬೇಕು, ಇದೊಂದು ಗಮನಿಸಿ. ಕ್ಯಾಪಿಟಲ್ ಲೆಟ್ರ್ ID ಅಂತ ಹಾಕಿ, ಈಕ್ವಲ್ಸ್ ಹಾಕಿ 2241 ಇಷ್ಟನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫಾಲೋಯಿಂಗ್ ಎಕ್ಸಂಪ್ಷನ್ಸ್ ಅಕರ್ಡ್ ವೈಲ್ ಡಿಸ್ಪ್ಲೇಯಿಂಗ್ ಪ್ರೊಸೆಸಿಂಗ್ ದಿಸ್ ವೆಬ್ ಪೇಜ್ ಮತ್ತೆ ಹೆಚ್ಚು ಕಮ್ಮಿ ಆಗಿದೆ. ಸೊ ಈ ಬಾರಿ ಎರರ್ ಇಲ್ಲ ಆಗಿರ್ಬೋದು. ಅಂದರೆ ಇಲ್ಲಿ ಡೈರೆಕ್ಟ್ ಅಪ್ಲೈ ಡಾಟ್ ಡೂ ಅಂತಿದೆಯಲ್ಲ, ಅದರ ಮುಂದಕ್ಕೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನೋಡೋಣ. ಇಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಅನಿಸುತ್ತೆ, ನೋಡಿ ಇಲ್ಲಿ ಒಂದು ಸ್ಪೇಸ್ ಬಿಟ್ಟುಬಿಟ್ಟಿದ್ದೀನಿ. ಆ ಸ್ಪೇಸನ್ನು ಫಿಲ್ ಮಾಡಿ ಟ್ರೈ ಮಾಡೋಣ. ಎಸ್, ಈ ಸತಿ ಸಕ್ಸಸ್ ಆಗಿದೆ. ಸೊ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳು ಮತ್ತು PU ಕಾಲೇಜುಗಳಿಗೆ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅರ್ಜಿ. ಸೊ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಈ ಪೇಜ್ನಲ್ಲಿ ನಿಮಗೆ ಶಾಲಾ ಡೈಸ್ ನಂಬರನ್ನು ಹಾಕಬೇಕಾಗುತ್ತೆ. ಕೆಳಭಾಗದಲ್ಲಿ ಸಂಸ್ಥೆ ವಿವರ, ಡೈಸ್ ನಂಬರನ್ನು ಹಾಕಿ, ನಂತರ ಆ ಕೆಳಗಡೆ ಶಾಲೆ ಹೆಸರು ಅಂತಿದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸಾಕು. ಆಟೋಮೆಟಿಕ್ಕಾಗಿ ನಮ್ಮ ಎಲ್ಲ ಶಾಲೆಯ ಮಾಹಿತಿಗಳು ಅದರಲ್ಲಿ ಫ್ಲೆಚ್ ಆಗುತ್ತೆ. ಸೊ ಆನಂತರ ನಾವು ಯಾವ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀವಿ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಬಂದಿದ ತಕ್ಷಣ ಅದನ್ನು ಇಲ್ಲಿ ಎಂಟ್ರಿ ಮಾಡಿ OTPನ. ಆನಂತರ ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆಯಲ್ಲ, ಆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ OTP ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ. ಆ OTPಯನ್ನು ಸರಿಯಾಗಿ ಎಂಟ್ರಿಯನ್ನು ಮಾಡೋಣ. ಆನಂತರ ಕೆಳಭಾಗದಲ್ಲಿರೋ ವ್ಯಾಲಿಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ, ವೆರಿಫೈಡ್ ಆಗಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗಾಗಲೇ ಹೇಳಿದೆ, ನಮ್ಮ ಸಂಸ್ಥೆಯ ವಿವರಗಳೆಲ್ಲ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ. ಸೊ ಇನ್ನು 2ನೇ ಭಾಗ ಬಂದು ಎಸ್ಕಾಂ ವಿವರಗಳು. ಸೊ ಈಗ ಎಸ್ಕಾಂ ವಿವರಗಳನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ಮೊದಲನೇದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅವರೇ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೆಸ್ಕಾಮ್ ಇದೆ, CSC ಇದೆ, ಜೆಸ್ಕಾಮ್ ಇದೆ, ಹೆಸ್ಕಾಮ್ ಇದೆ. ನಮಗೆ ಯಾವುದು ಅಪ್ಲಿಕಬಲ್ ಆಗುತ್ತೋ ಅದಕ್ಕೆ ಹಾಕೋಣ. ಸೊ ನಮ್ಮದು ಬೆಸ್ಕಾಮ್ಗೆ ಬರುತ್ತೆ, ಹಾಗಾಗಿ ಬೆಸ್ಕಾಮ್ ಸೆಲೆಕ್ಟ್ ಮಾಡಿದ್ದೀನಿ. ಆನಂತರ 2ನೇದಾಗಿ ನಾವು ಅಕೌಂಟನ್ನು ಟೈಪ್ ಮಾಡಬೇಕು, ಅಕೌಂಟ್ ID. ಸೊ ಇದು RR ನಂಬರ್ ಅಲ್ಲ, ನೆನಪಿರಲಿ. RR ನಂಬರ್ ಮೇಲ್ಭಾಗದಲ್ಲಿ ಒಂದಿರುತ್ತೆ ಅಕೌಂಟ್ ID ಅಂತ. ನಿಮ್ಮ ಒಂದು ಬಿಲ್ಲನ್ನು ನೋಡಿದ್ರೆ ಗೊತ್ತಾಗುತ್ತೆ, ಶಾಲಾ ಬಿಲ್ಲು. ಆ ಅಕೌಂಟ್ ನಂಬರನ್ನು ನೀವು ಟೈಪ್ ಮಾಡಿ ನೆಕ್ಸ್ಟ್ ಹೆಸರಿಗೆ ನೀವು ಹೋಗ್ತಿದ್ದಂಗೆ ಸಾಕು, ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಎಲ್ಲ ಮಾಹಿತಿ. ಸೊ ನಮ್ಮ ಶಾಲೆ ಹೆಸರು, ಯಾರ ಹೆಸರಲ್ಲಿದೆ ಈ ಮೀಟರು, ಅದೆಲ್ಲವೂ ಕೂಡ ಫ್ಲೆಚ್ ಆಗ್ತಾ ಹೋಗುತ್ತೆ. ಸೊ 3ನೇದು ಬಂದು ಘೋಷಣೆಯನ್ನು ಮಾಡುವಂಥದ್ದು. ಸೊ ಇಲ್ಲಿ ಕೆಳಗಡೆ ನಾನು ಸರ್ಟಿಫೈ ಮಾಡ್ತಿದ್ದೀನಿ, ಕೊಟ್ಟಿರೋ ಮಾಹಿತಿ ಎಲ್ಲ ಸರಿಯಾಗಿದೆ ಅಂತೇಳಿ ಅಗ್ರಿ ಅಂತ ಟಿಕ್ ಮಾಡಿ, ಕೆಳಗಡೆ ಒಂದು ವರ್ಡ್ ವೆರಿಫಿಕೇಷನ್ ಇದೆ. ಸೊ ಆ ಕ್ಯಾಪ್ಚಾವನ್ನು ಸರಿಯಾಗಿ ಟೈಪ್ ಮಾಡಬೇಕಾಗುತ್ತೆ.
ಟೈಪನ್ನು ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ಸಬ್ಮಿಟ್ ಬಟನ್ ಕೊಟ್ಟಿದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಸೊ ನಿಮಗೆ ಎಲ್ಲ ಮಾಹಿತಿ ಏನು ತುಂಬಿದಿರಿ ಅದೆಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಮೇಲಿಂದ ಮತ್ತೊಮ್ಮೆ ನಿಮಗೆಲ್ಲ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಬನ್ನಿ. ಇಲ್ಲೂ ಕೂಡ ನಿಮಗೊಂದು ಅವಕಾಶ ಇದೆ. ಸೊ ಕೆಳಭಾಗದಲ್ಲಿ ನಿಮಗೆ ಮತ್ತೆ ಸಬ್ಮಿಟ್ಟು ಎಡಿಟು ಅಂತ ಬರುತ್ತೆ, ಎಡಿಟ್ ಬೇಕಾದರೆ ಮಾಡ್ಕೊಬೋದಾಗಿರುತ್ತೆ. ಸೊ ಎಲ್ಲ ಮಾಹಿತಿಗಳು ಸರಿಯಾಗಿ ತುಂಬಿದ್ದೀವಿ ಅಂತ ನಿಮ್ಗೆ ಅನಿಸಿದ್ರೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡೋದು. ಬೇಕಿದ್ರೆ ಈ ಸಂದರ್ಭದಲ್ಲೂ ಎಡಿಟ್ ಮಾಡ್ಕೊಬೋದು. ಈಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಹಿತಿ ಸರಿಯಾಗಿ ತುಂಬಿದ್ದೀನಿ ಅಂತ. ಬನ್ನಿ ಸಬ್ಮಿಟ್ ಮಾಡೋಣ. ಸೊ ಸಬ್ಮಿಟ್ ಮಾಡಿದೆ. ಸೊ ನನಗೆ ಈಗ ಅಕ್ನಾಲಜ್ಮೆಂಟ್ ಸಿಕ್ಕಿದೆ. ಸೊ ಒಂದು ಸ್ವೀಕೃತಿ ಪತ್ರ ಬರುತ್ತೆ. ಸೊ ಎಲ್ಲ ಮಾಹಿತಿ ನಾವೇನು ತುಂಬಿದ್ದೀವಿ, ನಮ್ಮ ಅರ್ಜಿಯ ಸಂಖ್ಯೆ, ಯಾವ ದಿನಾಂಕ, ನಮ್ಮ RR ನಂಬರ್, ಪ್ರತಿಯೊಂದು ಮಾಹಿತಿ ಇರುತ್ತೆ, ನಮ್ಮ ಶಾಲೆ ಹೆಸರು. ಸೊ ಕೆಳಗಡೆ ಇದನ್ನು PDF ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಬೋದು. ಸೊ PDF ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ಯಾವುದಾದ್ರೂ ಒಂದು ಡ್ರೈವಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಅಕ್ನಾಲಜ್ಮೆಂಟ್ ಇರುತ್ತೆ. ಸೊ ಎಲ್ಲ ಮಾಹಿತಿ ಇದರಲ್ಲಿರುತ್ತೆ. ಸೊ ಇದನ್ನು ನಾವು ಒಂದು ಕಾಪಿನ ಸೇವ್ ಮಾಡಿಟ್ಕೊಂಡಷ್ಟು ನಮಗೆ ಒಳ್ಳೆಯದು. ಸೊ ಈ PDF ಯಾವ ರೀತಿ ನಾವು ಪ್ರಿಂಟ್ ತೊಗೋಬೋದು ಅಂತ ಅಂದರೆ, ಸೊ ಮೇಲ್ಭಾಗದಲ್ಲಿ 3 ಚಿಕ್ಕೆ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೆಂಡ್ ಫೈಲ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ನೀವು ಆ ಫೈಲನ್ನು ನಿಮ್ಮ ಯಾವುದಾದ್ರೂ ಒಂದು ವಾಟ್ಸಪ್ ಗ್ರೂಪ್ಗೆ ಅಥವಾ ನಿಮ್ಮದೇ ಆದ ಒಂದು ಇದಕ್ಕೆ ಸೆಂಡ್ ಮಾಡ್ಕೊಳ್ಳಿ. ಆನಂತರ ಅದನ್ನು ನೀವು ಪ್ರಿಂಟೌಟನ್ನು ತೆಗೆಸ್ಕೋಬೋದಾಗಿರುತ್ತೆ. ಇದು ನಾನು ಮಾಡ್ತಿರೋದು ಮೊಬೈಲ್ನಲ್ಲೇ. ನಿಮ್ಮ ಮೊಬೈಲನ್ನೇ ಬಳಸ್ಕೊಂಡು ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಉಚಿತ ವಿದ್ಯುತ್ಗಾಗಿ ಅಪ್ಲೈ ಮಾಡ್ಬೋದು ಅನ್ನೋದರ ಮಾಹಿತಿಯನ್ನು ನಾನು ನಿಮಗೋಸ್ಕರ ಇಲ್ಲಿ ನೀಡ್ತಾ ಇದ್ದೇನೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೇನೆ. ಸೊ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.